ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಕಪ್ಪೆಳ್ಳಿಂದ ಚಟ್ನಿ ಮಾಡೋದನ್ನು ಹೇಳ್ತೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಇದು. ಮತ್ತು ಈ ಎಳ್ಳು ಚಟ್ನಿ ಇದೆ ಅಲ್ವಾ, ಚಳಿಗಾಲಕ್ಕೆ ತುಂಬ ಒಳ್ಳೆಯದು. ಯಾಕಂದರೆ ನಮ್ಮ ಸ್ಕಿನ್ ಇದೆ ಅಲ್ವಾ, ಡ್ರೈ ಆಗಿರುತ್ತೆ ತುಂಬ. ಅದಕ್ಕೆ ಎಳ್ಳು ಚಟ್ನಿ ತಿಂದರೆ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಇದು ಚೆನ್ನಾಗಿ ಹುರಿಬೇಕು. ಅದು ಹಸಿ ವಾಸನೆ ಇದೆ ಅಲ್ವಾ, ಅದೆಲ್ಲ ಹೋಗಬೇಕು. ಮತ್ತು ಅದು ಚಟಪಟ ಸಿಡಿಬೇಕು, ಆವಾಗಲೇ ಅದು ಚೆನ್ನಾಗಿ ಬರುತ್ತೆ ಚಟ್ನಿ ಒಳ್ಳೆ. ಆ ಎಳ್ಳಿನ ಫ್ಲೇವರ್ ಬರಬೇಕು, ಅಷ್ಟೋ ತನಕ ಚೆನ್ನಾಗಿ ಹುರಿಯಿರಿ. ನೋಡಿ, ಈಗ ಒಳ್ಳೆ ಫ್ಲೇವರ್ ಬರ್ತಾ ಇದೆ ಅದರದ್ದು. ಬಿಸಿ ಅನ್ನಕ್ಕೆ ಈ ಚಟ್ನಿ ಹಾಕ್ಕೊಂಡು ಈ ಚಳಿಗಾಲದಲ್ಲಿ ಊಟ ಮಾಡಿದ್ರೆ ಅಷ್ಟು ತುಂಬ ಚೆನ್ನಾಗಿರುತ್ತೆ. ಮತ್ತು ಅಕ್ಕಿ ರೊಟ್ಟಿ ಇರುತ್ತೆ ಅಲ್ವಾ, ಅದಕ್ಕೂ ಕೂಡ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ. ಚಪಾತಿಗೂ ಚೆನ್ನಾಗಾಗುತ್ತೆ, ಆದರೆ ಅಕ್ಕಿ ರೊಟ್ಟಿ ಅನ್ನಕ್ಕೇ ಇದು ತುಂಬ ಪರ್ಫೆಕ್ಟ್ ಆಗಿರುತ್ತೆ. ಗಂಜಿ ಇರುತ್ತಲ್ವ, ಇಲ್ಲ ಅಂದರೆ ಅದಕ್ಕೂ ಅಷ್ಟೇ. ನೋಡಿ, ಈಗ ಒಂದೊಂದೇ ಸಿಡಿತಾ ಇದೆ ಇದರಲ್ಲಿ. ಮತ್ತು ಇದು ಚೆನ್ನಾಗಿ ಆರಿಸಿ ಹಾಕಿ, ಯಾಕಂದರೆ ಕೆಲವೊಮ್ಮೆ ಚಿಕ್ಕ ಚಿಕ್ಕ ಕಲ್ಲಿರುತ್ತೆ, ಅದಕ್ಕೋಸ್ಕರ. ನೋಡಿ, ಇದಾಗಿದೆ ಈಗ ಆಲ್ಮೋಸ್ಟ್ ಇದು. ಇದನ್ನು ನಾನೀಗ ಮಿಕ್ಸಿಗೆ ಹಾಕಿ ಇಟ್ಕೊತೀನಿ. ಸ್ವಲ್ಪ ಅಷ್ಟೊತ್ತಿಗೆ ಅದು ಮಾಡಬೇಕಾದ್ರೆ ಆರುತ್ತೆ ಅದು, ಅದಕ್ಕೆ. ಸಾಕು, ಇದು ಈಗ ಹಾಕ್ತೀನಿ ಮಿಕ್ಸಿಗೆ. ಇದು ಸ್ವಲ್ಪ ಆರಲಿ ಈಗ ನಾವು ಏನು ಮಾಡಬೇಕಂದ್ರೆ, ಇದೇ ಪ್ಯಾನಿಗೆ ನಾನೀಗ ಮೊದಲಿಗೆ ಒಂಚೂರು ಗ್ಯಾಸ್ ಹಚ್ಕೊತೀನಿ. ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೆ. ಈಗ ನೋಡಿ, ಇದಕ್ಕೀಗ ಹಸಿಮೆಣಸು ಹಾಕ್ಕೊಳ್ಳೋಣ ನಾವು. ನೀವು ಒಣಮೆಣಸು ಬೇಕಾದರೆ ಯೂಸ್ ಮಾಡ್ಬೋದು. ನಾನಿಲ್ಲಿ ಹಸಿಮೆಣಸು ಯೂಸ್ ಮಾಡ್ತೀನಿ. ಈ ಹಸಿಮೆಣಸನ್ನು ಕೂಡ ನಾವು ಚೆನ್ನಾಗಿ ಹಾಗೆ, ಅಂದರೆ ಆಯಿಲ್ ಹಾಕಬಾರ್ದು, ಹಾಗೆಯೇ ಇದರಲ್ಲಿ ಪ್ಯಾನಲ್ಲಿ ಲೈಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಅಂದರೆ ಅದು ಸ್ವಲ್ಪ ಇದಾಗಬೇಕು, ಆ ಮೇಲ್ಗಡೆ ಸಿಪ್ಪೆ ಇದೆ ಅಲ್ವಾ, ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಯಾಕಂದರೆ ಅದು ಚೆನ್ನಾಗಿರುತ್ತೆ ಚಟ್ನಿ, ಮತ್ತು ಹಾಳಾಗೋದಿಲ್ಲ. ತುಂಬ ಚೆನ್ನಾಗಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ಥರ ಹಾಕ್ಕೋಬೇಕು. ನಾನು ಇಲ್ಲಿ ಇದು ತುಂಬ ಉದ್ದ ಇತ್ತಲ್ವ ಹಸಿಮೆಣಸು, ಅದಕ್ಕೇ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಚಿಕ್ಕದಾದರೆ ಹಾಗೆ ಹಾಕ್ಕೊಂಡು ಹುರಿಬೋದು. ಇದು ತುಂಬ ಖಾರ ಇಲ್ಲ, ಅದಕ್ಕೆ ನಾನು ಇಷ್ಟು ತಗೊಂಡಿದ್ದೀನಿ. ನೀವು ಎಷ್ಟು ಖಾರ ಬೇಕು ನೋಡಿ ಹಾಕ್ಕೊಳ್ಳಿ. ನೋಡಿ, ನಾನಿಲ್ಲಿ ಒಂದು ಅರ್ಧ ಲಿಂಬೆಹಣ್ಣಷ್ಟು ಗಾತ್ರದಷ್ಟು ಹುಣಸೆ ಹುಳಿ ತಗೊಂಡಿದ್ದೀನಿ. ಅದನ್ನು ಮಿಕ್ಸಿ ಜಾರಿಗೆ ಪೀಸ್ ಮಾಡಿ ಹಾಕ್ಕೊಳ್ಳಿ. ಅಷ್ಟೋ ತನಕ ಹಸಿಮೆಣಸು ಹಂಗೆ ಫ್ರೈ ಆಗಲಿ ಇದರಲ್ಲೇ. ನಿಮಗೆ ಹಸಿಮೆಣಸು ತೋರಿಸ್ತೀನಿ ನೋಡಿ, ಯಾವ ಥರ ಆಗಬೇಕು ನೋಡಿ. ಅಲ್ಲಿ ಹಸಿಮೆಣಸು ಮೇಲ್ಗಡೆ ಸ್ವಲ್ಪ ಇದು ಸುಟ್ಟಾಗಿದೆ ಅಲ್ವಾ, ಅದೇ ಥರನೇ ಆಗಬೇಕು ಎಲ್ಲವೂ ಕೂಡ. ಆವಾಗ ಚಟ್ನಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಹೀಗೆ ಎಲ್ಲವನ್ನು ಕೂಡ ನಾವು ಒಂದೊಂದಾಗಿ ಹೀಗೆ ಇದೆಲ್ಲವ ರೋಸ್ಟ್ ಆಗೋ ಥರನೇ ಫ್ರೈ ಮಾಡ್ಕೋಬೇಕು. ಪೂರ್ತಿ ಮೆಣಸು ಕೂಡ ಅದೇ ಥರನೇ ಮಾಡ್ಕೋಬೇಕು. ಮತ್ತು ಅಂದರೆ ಹಸಿಮೆಣಸು ಇದೆ ಅಲ್ವಾ, ಹಸಿಮೆಣಸು ಅದು ಹಸಿ ವಾಸನೆನೂ ಹೋಗುತ್ತೆ ಅದು ಫ್ರೈ ಮಾಡಿದಾಗ. ಇದೀಗ ಆಲ್ಮೋಸ್ಟ್ ಆಗಿದೆ. ಇದನ್ನು ನಾವೀಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಇದಕ್ಕೆ ಆಯಿಲ್ ಹಾಕಿ ಯಾವುದೇ ಕಾರಣಕ್ಕೂ ಹುರಿಬೇಡಿ, ಹಾಗೆಯೇ ಇದರಲ್ಲಿ ಪ್ಯಾನಲ್ಲಿ ಹುರ್ಕೊಳ್ಳಿ, ಸಾಕಾಗುತ್ತೆ ಅದನ್ನೇ.
ನೋಡಿ ಈಗ ಇದಕ್ಕೆ ನಾನು ಅರ್ಧ ಹೋಳಿಗೆ ಕಾಯಿ ತುರಿದಿಟ್ಟಿದ್ದೀನಲ್ವ, ಅದನ್ನು ಕೂಡ ಇದಕ್ಕೆ ಹಾಕ್ಕೊತೀನಿ ಈಗ. ಏನಂದರೆ ನಾವು ಈಗ ನಾವು ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಸಾಲ್ಟನ್ನು ಹಾಕ್ಕೊತೀನಿ. ಸಾಲ್ಟ್ ನಿಮಗೆ ಎಷ್ಟು ಟೇಸ್ಟ್ ಬೇಕೋ ನೋಡಿ ಹಾಕ್ಕೊಳ್ಳಿ, ತುಂಬ ಸಾಲ್ಟ್ ಹಾಕಲಿಕ್ಕೆ ಹೋಗಬೇಡಿ. ಒಂದು ಅರ್ಧ ಸ್ಪೂನ್ ಹಾಕ್ತೀನಿ ಸಾಕು ಇದಕ್ಕೆ. ನೀವು ಎಷ್ಟು ತೆಂಗಿನಕಾಯಿ ತುರಿ ಹಾಕ್ತೀರ ಅದಕ್ಕೆ ನೋಡಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಗಟ್ಟಿಯಾಗಿ ರುಬ್ಕೊಳ್ಳಿ. ನೋಡಿ ನಾನಿಲ್ಲಿ ರುಬ್ಬಿದ್ದೀನಿ, ಗಟ್ಟಿಯಾಗಿ ರುಬ್ಬಿದ್ದೀನಿ. ನೋಡಿದ್ರಲ್ಲ, ನೀವು ಹೀಗೆ ಗಟ್ಟಿಯಾಗಿ ರುಬ್ಕೊಳ್ಳಿ. ಈಗ ಇದನ್ನು ನಾನು ಒಂದು ಬಾಕ್ಸ್ ಇದಕ್ಕೆ ಹಾಕ್ಕೊತೀನಿ. ಇನ್ನು ಉಳಿದಿರೋಂಥ ಮಿಕ್ಸಿಯಲ್ಲಿರೋಂಥ ಚಟ್ನಿನೂ ಕೂಡ ಸ್ಪೂನಲ್ಲೇ ಎಲ್ಲ ಕ್ಲೀನಾಗಿ ತೆಗೆದು ಇದಕ್ಕೆ ಹಾಕ್ಕೊತೀನಿ. ಇದಕ್ಕೆ ಮತ್ತು ನೀರು ಹಾಕಿ ತುಂಬ ತೆಳುವಾಗಿ ಮಾಡಬೇಡಿ, ಚೆನ್ನಾಗಿರೋಲ್ಲ. ಗಟ್ಟಿ ಇದ್ರೇ ಈ ಚಟ್ನಿಗೆ ಒಂಥರ ಟೇಸ್ಟು. ಮತ್ತು ಅದೇನಿದ್ರು ಏನಂದರೆ ದೋಸೆ ಮತ್ತು ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಮತ್ತು ಅನ್ನಕ್ಕೆ ಇದು ತುಂಬ ಪರ್ಫೆಕ್ಟ್ ಕಾಂಬಿನೇಷನ್. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಈ ಚಟ್ನಿ. ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಚಳಿಗಾಲಕ್ಕಂತೂ ಒಳ್ಳೆ ಮಾಡಿಸಿದಾರಂಥ ಚಟ್ನಿ ಇದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಚಟ್ನಿ. ಕಪ್ಪು ಎಳ್ಳಿಂದ ಮಾಡಿರೋಂಥ ಚಟ್ನಿ. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಕಾಮೆಂಟ್ಸ್ ಹಾಕಿ. ಹಾಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಒಂದು ಸಬ್ಸ್ಕ್ರೈಬ್ ಇದಕ್ಕೆ ಯಾವುದೇ ಹಣ ಖರ್ಚಾಗೋದಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.